ದೇವರ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ಧ್ಯಾನಕ್ಕಾಗಿ ಕೀರ್ತನೆ 90:14 ವಾಕ್ಯ. ಉದಯದಲ್ಲಿ ನಿನ್ನ ಕೃಪೆಯಿಂದ ನಮ್ಮನ್ನು ಸಂತೃಪ್ತಿಪಡಿಸು. ಮುಂಜಾನೆ ವೇಳೆಯಲ್ಲಿ ಕರ್ತನ ಪಾದದಲ್ಲಿ ಕುಳಿತು ಮೊರೆ ಇಡುವಾಗ ಆತನ ಕೃಪೆಯು ನಮ್ಮನ್ನು ಆವರಿಸುವುದು. ನೂತನ ಕೃಪೆಯಿಂದಲೂ ನೂತನ ಬಲದಿಂದಲೂ ಕರ್ತನು ನಮ್ಮನ್ನು ಆಶೀರ್ವದಿಸಿ ನಡೆಸುವನು. ಪ್ರಾಪಂಚಿಕ ಚಿಂತೆ ದುಃಖಗಳಲ್ಲಿ ಸೋತು ಹೋದಂಥ ಮನಸ್ಸುಗಳನ್ನು ಕರ್ತನು ಕಾಣುವನು. ನಡುಗುವ ಮೊಣಕಾಲುಗಳನ್ನು ಬಲಪಡಿಸಿ ಪರಿಶುದ್ಧ ಆತ್ಮನ ಅಭಿಷೇಕದಿಂದ ತುಂಬಿಸುವನು. 94ನೇ ಕೀರ್ತನೆ 19ನೇ ವಾಕ್ಯ. ನನ್ನಲ್ಲಿ ಅನೇಕ ಚಿಂತೆಗಳಿರುವಾಗ ನಿನ್ನ ಸಂತೈಸುವಿಕೆಯಿಂದಲೇ ನನ್ನ ಪ್ರಾಣಕ್ಕೆ ಸಂತೋಷ ಉಂಟಾಗುತ್ತದೆ. ಲೋಕದ ಯಾವುದೇ ವಸ್ತುಗಳಾಗಲಿ ಸಂಬಂಧಗಳಾಗಲಿ ನಮ್ಮನ್ನು ಸದಾಕಾಲ ಸಂತೈಸಲು ಸಾಧ್ಯವಾಗುವುದಿಲ್ಲ. ಕರ್ತನ ಪ್ರೀತಿ, ಸಮಾಧಾನ, ಸಂತೈಸುವಿಕೆಯು ಹೊಸ ನಿರೀಕ್ಷೆಯನ್ನು, ಬಲವನ್ನು ಅನುಗ್ರಹಿಸುವುದು. ಪ್ರಾಪಂಚಿಕವಾದ ಚಿಂತೆ, ದುಃಖ, ವ್ಯಾಧಿಗಳು ವಿಶ್ವಾಸಿಯನ್ನ ಹಿಡಿದು ಬಾಧಿಸಿದರೂ ಕರ್ತನು ಬಿಡಿಸುವನು. ಕ್ರೈಸ್ತ ವಿಶ್ವಾಸಿಯ ನಂಬಿಕೆಯನ್ನು ಅಲುಗಾಡಿಸಲು ವೈರಿಯು ನಾನಾ ವಿಧವಾದ ಕಷ್ಟ ಪರಿಸ್ಥಿತಿಗಳನ್ನು ತಂದು ಹಾಕುವನು. ಸಮಸ್ಯೆಗಳನ್ನು ನೋಡದೆ ಕ್ರಿಸ್ತನನ್ನು ದೃಷ್ಟಿಸುವಾಗ ಬಿಡುಗಡೆಯೂ ಉಂಟಾಗುವುದು. 73ನೇ ಕೀರ್ತನೆ 26ನೇ ವಾಕ್ಯ. ತನುಮನುಗಳು ಕ್ಷಯಿಸಿದರೂ ನನ್ನ ಆತ್ಮಕ್ಕೆ ಶರಣನು, ನನ್ನ ಶಾಶ್ವತವಾದ ಪಾಲು ದೇವರೇ. ಆಮೇನ್.